ನಾಳೆ ಬರ್ತಕ್ಕಂತ 2026ನೇ ಇಸ್ವಿಯ 28ನೇ ತಾರೀಕ ಆಗಸ್ಟ್ ತಿಂಗಳ ಯಾವ್ದು ರಕ್ಷಾ ಬಂಧನ ಆಚರಣೆ ಮಾಡೋರ್ದ್ರಿ ಇದ ಟೈಪ್ 28ನೇ ತಾರೀಕು ಬಂದಿತ್ತು 2007 2007 ನಂತರ ಇವತ್ತು ಕೂಡಿ ಬಂದದ ಹಿಂದ್ಕೊಂಡ್ ಬಂದಿತ್ತು ರಕ್ಷಾ ಬಂಧನ ಆಗಸ್ಟ್ 15 ಎರಡು ಕೂಡಿ ಬಂದಿದ್ದು 2019 ಮಾಪುರ್ ಬಂದಿತ್ಲ ದೇವಹಳ್ಳಿ ಅವಾಗ ನೋಡ್ರಿ ರಕ್ಷಾ ಬಂಧನ ಮತ್ತು ಆಗಸ್ಟ್ 15 ಎರಡು ಕೂಡಿ ಬಂದಿದ್ದು 2007 ಆಗಸ್ಟ್ 28ನೇ ತಾರೀಕು ಬಂದಿತ್ತು ಈ ವರ್ಷ ಆಗಸ್ಟ್ 28ನೇ ತಾರೀಕು ಬಂದದ ವಿಚಾರ ಮಾಡೋದು ಚಿಂತನೆ ಮಾಡೋದು ಇಂಥವು ಸಿಗೋದು ಬಹಳ ಕಠಿಣ ಬಹಳ ದುರ್ಲಭ ಇದಕ್ಕಂತಾರು ಸಂಧಿ ಯೋಗ ಅಂತ ಯೋಗ ಕೂಡಿ ಬಂದಾಗ ಕಾರ್ಯಸಿದ್ಧಿ ಆಗ್ತದೆ ಏನ ಕಾರ್ಯ ಮಾಡ್ರಿ ಆ ಕಾರ್ಯಸಿದ್ಧಿ ಆಗ್ತದೆ ನೀವು ಯಾರ್ಯಾದ್ರೂ ಉಪಕಾರ ಮಾಡಿರಿ ತಿಳ್ಕೊಡ್ರಿ ಪರೋಪಕಾರ ಮಾಡಿರಿ ಸಹಾಯ ಮಾಡಿರಿ ಅದ್ರ ಫಲ ಅವ್ರಿಗೆ ಒಳ್ಳೇದಾಗ್ತೋ ಇಲ್ಲೋ ಅದನ್ನ ಹೇಳಕ್ ಆಗೋದ್ರಿ ಯಾಕಂದ್ರೆ ಪುಣ್ಯತ್ತು ಅವ್ರು ಒಳ್ಳೇದಾಗ್ತದೆ ಅಶುಭ ಕರ್ಮದ ಐತ ನೀವು ಒಳ್ಳೇದ್ ಮಾಡಿರನೋ ಅವ್ರಿಗೆ ಅದು ಉಪಕಾರಿ ಆಗೋಂಗಿಲ್ಲ ದುಃಖಕ್ಕೆ ಕಾರಣ ಆಗ್ತೈತಿ ಖರೆ ನಿಮಗ ಮಾತ್ರ ಒಳ್ಳೇದ ಆಗೇ ಆಗ್ತೈತಿ ಯಾಕ ಅಂತ ಕೇಳ್ರ ಇದ ನಮ್ಮ ಧರ್ಮ ಸೂತ್ರ ಕೊಡ್ತೈತಿ ಏನ ನಾವು ಯಾವ ಕಾರ್ಯ ಮಾಡ್ಬೇಕ ಸಂಕಲ್ಪ ಮಾಡ್ತೀವಿ ಮನುಷ್ಯನಾಗ ಒಳ್ಳೇದಾಗ್ಬೇಕಂತಕ್ಕಂತ ಭಾವನೆ ಇತ್ತಂದ್ರ ಇನ್ನೊಬ್ರು ದುಃಖ ದೂರ ಮಾಡೋದಕ್ಕಿಂತ ದೊಡ್ಡ ಧರ್ಮ ಭೂಮಿ ತೆಲಿಮ್ಯಾಗ ಇನ್ನೊಂದಿಲ್ಲ ಪ್ರಥಮ ಧರ್ಮ ಇದು ಮೋಕ್ಷ ಅಂದ್ರೆ ಏನು ಮೋಹ ಕ್ಷಯವೇ ಮೋಕ್ಷ ದುಃಖದ ಅಭಾವವೇ ಮೋಕ್ಷ ಕರ್ಮದ ಅಭಾವವೇ ಮೋಕ್ಷ ಎಲ್ಲಿ ಸುಖ ದುಃಖ ಇಲ್ಲ ಎಲ್ಲಿ ಕರ್ಮ ಇಲ್ಲ ಅದು ಮೋಕ್ಷ ಹೌದಲ್ಲ ದುಃಖದ ಅಭಾವನ ಮೋಕ್ಷ ಅಂದ್ರ ಇನ್ನೊಬ್ರು ದುಃಖ ದೂರ ಮಾಡುವುದನ್ನ ಧರ್ಮ ಅಂತ ಜೈನ ಮುನಿಗಳು ರಾಖಿ ಕಟ್ಟಿಕೊಳ್ಳುವುದಿಲ್ಲ ಪ್ರಶ್ನೆ ಬಹಳ ಅದ ಉತ್ತರ ಸಮಯ ಬಾಳ್ಬೇಕಾದ್ರೂ ಪ್ರಯತ್ನ ಮಾಡತ್ತೇನ ಜೈನ ಮುನಿಗಳು ರಕ್ಷಾ ಸೂತ್ರ ಕಟ್ಕೋದಿಲ್ಲ ಯಾಕೆ ಕಟ್ಕೋದಿಲ್ಲ ಅವರು ಅಪರಿಗ್ರಹ ಮಹಾವ್ರತಧಾರಿಗಳು ಒಂದ ಮಾತ್ನಾಗ ಅಪರಿಗ್ರಹ ಯಾವ್ದೋ ಪ್ರಕಾರ ಪರಿಗ್ರಹ ಜೈನ ಮುನಿಗಳು ಸ್ವೀಕರಿಸೋದಿಲ್ಲ ಅವ್ರ ಮೈನ್ಯಾಗ ಒಂದು ದಾರದ ಎಳಿ ಸಹಿತ ಇರೋದಿಲ್ಲ ಅನ್ನೋದ್ರಿಂದ ಅವ್ರ ರಕ್ಷಾ ಸೂತ್ರ ಕಟ್ಟೋದ್ ಅವಶ್ಯಕತೆ ಇಲ್ಲ ಒಂದು ವ್ಯಾವಹಾರಿಕ ಪರಂಪರ ಈ ಕಾಲದಾಗ ಪಿಂಚಿದಿಂದ ಸಂಯಮದ ಪಾಲನೆ ಆಗ್ತದ ಜೀವದ ರಕ್ಷಣೆ ಆಗ್ತದ ಇಂದ್ರಿಯ ಸಂಯಮ ಪ್ರಾಣಿ ಸಂಯಮ ಪಾಲನೆಗೋಸ್ಕರ ಸಂಯಮ ಉಪಕರಣವನ್ನಾಗಿ ಪಿಂಚಿಯನ್ನು ಉಪಯೋಗ ಮಾಡ್ತಾರ ಆ ಪಿಂಚಿದಾರಿ ಮುನಿಗಳಿಂದ 700 ಮುನಿಗಳು ಸಹಿತ ಅಕಂಪನಾಚಾರ್ಯ ಮುನಿಗೋದ ರಕ್ಷಣೆ ಆಗೈತಿ ಇದು ಪ್ರತಿ ಕಟ್ಟಿಕೊಂಡ ಪಿಂಚಿಗೆ ರಕ್ಷಾ ಸೂತ್ರ ಕಟ್ಟುವಂತ ಪರಂಪರ ಇವತ್ತು ಉಳ್ಕೊಂಡು ಬಂದದ ಇದು ವ್ಯವಹಾರ ಧರ್ಮ ಪಿಂಚಿಗೆ ಶಿಖರ್ಜಾಗ ಒಬ್ರು ಬಂಗಾರ ರಾಖಿ ಕಟ್ಟಿ ತಂದ ಶೇರ್ಜಿ ಇದ್ದ ಬಂದ ಎಷ್ಟು ಮಂದಿ ಮುನಿಗಳಿದ್ರು 137 ಪಿಂಚಿದ್ದು 137 ಬಂಗಾರದು ರಾಖಿ ಮಾಡ್ಕೊಂಡ್ ಬಂದಿದ್ದವ್ ಬಂಟ ಮಗ ನೀವ್ಯಾರು ಮಾಡ ಗೊತ್ತ ಬಂಗಾರ ಮಕ್ಕಳು ನೀವೇ ಇಲ್ಲಿ ಬಂದ 137 ಬಂಗಾರದ ರಾಖಿ ಮಾಡ್ಕೊಂಡ್ ಬಂದ ಬಂಗಾರ ರಾಖಿ ಕಟ್ಟಿದ್ದವ್ ನಮ್ಮ ಬಂಗಾರದಾರ ಇರ್ಲಿ ಬೆಳ್ಳಿದ ಇರ್ಲಿ ಪಾತ್ರ ನಿಮ್ಮದ ನಾವ್ ಕೈಯಾಗ ಹಾರ್ ತಗೊಳ್ಳೋ ನೀವ್ ಅನ್ನೋದು ಬಂಗಾರ ಬಟ್ಲ ಅಚ್ಚಸ್ವ ಹಾರ್ ಪಟ್ನೆ ಐತಿ ನೀವು ಬಂಗಾರ ಬಟ್ಲೆ ಹಾಲ್ ಕೊಡ್ರಿ ಮಣ್ಣಿನ ಪಾತ್ರಲೆ ಹಾಲ್ ಕೊಡ್ರಿ ನಾ ತಗೊಂಡದು ಮಣ್ಣಿಂದು ಅಲ್ಲ ನಾ ತಗೊಂಡದು ಬಂಗಾರ ಅಲ್ಲ ನಾ ತಗೊಂಡದು ಕರ್ ಪಾತ್ರದಾಗ ಜವಾರಿ ಹಾಕು ಹಾಲು ತಗೊಂಡಿನಿ ಅಂತಕ್ಕಂತ ಕರ್ ಪಾತ್ರಿ ನಮಗೇನದ್ರ ಬದಲು ವಿಕಲ್ಪ ಇಲ್ಲ ಅದರ ಶ್ರಾವಕ ಧರ್ಮದ ಅರ್ಥ ನೋಡ್ರಿ ಎಂತ ವ್ಯಕ್ತಿತ್ವ ಪುಣ್ಯಾತ್ಮ ಅಂದ ಆ ದಿವಸ ರಕ್ಷಾ ಬಂಧನ್ ಸಿಕ್ಕರ್ಜಿ ಒಳಗ 700 ಮುನಿಗಳಿಗೆ ಅರಿಕೆ ಇವಾಗ ಮಾಡಿರೇ ನೀವು ಅಕಂಪನಾಚಾರ್ಯ ವಿಷ್ಣು ಕುಮಾರ್ ಮಾಡ್ಬೇಕಾರ ರಾಮಾಯಣ ಆಕೈತಿ ಅದ ಮಾಡಿದ ಎಷ್ಟೋ ಜೈನ್ರಿಗೆ ಗೊತ್ತಿಲ್ಲ ಸುಮ್ ಮನ್ಯಾಗಟ್ ಮಾಡ್ತಾರೋ ಕುಕ್ಮ ಹಾಸ್ತಾರೋ ಅವೇನಾರ ಕೊಡ್ತಾನೋ ಇವ್ರ ಏನ ಕಟ್ತಾರೋ ಮುಗಿತಿದ್ ಪರಂಪರಾ ಬಂದೈತಿ ಕರೆ ಅರ್ಥದಾಗ ರಕ್ಷಾ ಬಂಧನ ಬರೋ ದಿವಸ ವಿಷ್ಣು ಕುಮಾರ್ಗೊ ನೆನ್ಸಲಾರ್ದ ಬಾಯ ನೀರ್ ಹಾಕಿದ್ರೆ ವಿಷ ಹಾಕ್ಯದಂಗ ಇವತ್ತು ಜೈನ ಧರ್ಮ ಜೀವಂತ ತುಳ್ಯಾಕ ಧರ್ಮ ರಕ್ಷಾ ಸೂತ್ರವನ್ನ ಕೊಟ್ಟಾರೋ ವಿಷ್ಣು ಕುಮಾರ್ ಮುನಿಗಳು
ಧರ್ಮದ ಮೇಲೆ, ಧರ್ಮದ ಗುರುಗಳ ಮೇಲೆ, ಮುನಿ ಸಂಘದ ಮೇಲೆ ಬಂದಂತ ಉಪಸರ್ಗವನ್ನ ದೂರ ಮಾಡುವ ಸಲುವಾಗಿ ದಿಗಂಬರ ವಸ್ತ್ರ ತ್ಯಾಗ ಮಾಡಿ ಬ್ರಾಹ್ಮಣ ವೇಷ ಹಾಕೊಂಡು ಮೈಮ್ಯಾಗ ಬಟ್ಟೆ ಹಾಕೊಂಡು ಮುನಿ ರಕ್ಷಣೆ ಮಾಡ್ತಕ್ಕಂತ ಕರ್ತವ್ಯ ಭೂಮಿ ತೆಲಿ ಮ್ಯಾಗ ಯಾರಾದ್ರೂ ಮಾಡಿದ್ರ ವಿಷ್ಣು ಕುಮಾರ್ ಮುನಿರಾಜ್ ಮಾಡ್ಯಾರು. ಅನಂತೆ ಅಕಂಪನಾಚಾರ್ಯಾದಿ 700 ಮುನಿಗಳ ಹೆಸರ ನಂತರ ಪೈಲಾ ವಿಷ್ಣು ಕುಮಾರ್ ಒಬ್ಬ ಮುನಿಗಳ ಹೆಸರು ಬರ್ತೈತಿ, ನಂತರ ಆಚಾರ್ಯಗಳ ಹೆಸರು. ಎಷ್ಟು ದೊಡ್ಡ ತ್ಯಾಗರಿ ವಿಷ್ಣು ಕುಮಾರ್ ಏವಂ ಅಕಂಪನಾಚಾರ್ಯಾದಿ ಸಪ್ತಶತಕ ಮುನೀಂದ್ರಾಯ ನಮೋ ನಮಃ. ಇವತ್ತ ಸಾಮಯಿಕದಾಗ ಚಿಂತನೆ ಮಾಡಿ ನೀ ಪ್ರಶ್ನೆ ಕೊಟ್ಟಿದ್ ಪುಣ್ಯಾತ್ಮ, ಆ ಚಿಂತನೆ ಮಾಡ್ಕೊಂಡ್ ನಾ 2027 ಪಂಚಕಲಾಂತಕ ಹೋದ್ನಿ. ಚಿಂತನೆ ಮಾಡ್ತಾ ಮಾಡ್ತಾ ಮಾಡಿ ಒಂದು ರೀತಿ ಧ್ವಜ ಈಗಾಗಲೇ ಭದ್ರಗಿರಿ ಧ್ವಜ ಚಿಂತನೆ ಮಾಡಿ ತಯಾರು ಮಾಡೇನಿ. ಅದ್ರ ಪಂಚಕಲ್ಯಾಣದ ಒಂದು ಧ್ವಜ ನಿರ್ಮಾಣ ಆಗೋದೈತಿ. ತಕ್ಕ ನೀವ್ ಯಾರು ಹುಟ್ಟಿದಾಗಿಂದ ನೋಡಿಲ್ಲ ಅಂತ ಧರ್ಮ ಧ್ವಜವನ್ನ ಆ ಪಂಚ ಕಲ್ಯಾಣದಲ್ಲಿ ವಿಶೇಷ ರೂಪದಾಗ ಹಾರಾಡ್ಬೇಕು. ಯಾವ ಕ್ಷೇತ್ರದಾಗ ಯಾರ ಮನಿ ಮೇಲೆ ಧ್ವಜ ಹಾರಾಡ್ತತಿ ಆ ಕ್ಷೇತ್ರ, ಆ ಮನಿ ಜಗತ್ತಿನ ಕೀರ್ತಿ ಪಡ್ಕೊತತಿ. ಸೂರ್ಯ ಚಂದ್ರ ಇರ್ತಕ್ಕ ಶಾಶ್ವತ ಆಗಿ ಉಳಿತೈತೆ. ನಮ್ಮ ಆಗಮದಾಗ ಗ್ರಂಥದಾಗ ಬರೆದಿಟ್ಟಾರು, ಹೆಂಗ ಸಮೋ ಶರಣದಾಗ ನೀವು ಸಹಸ್ರನಾಮ ನಾಮಾರ್ಚನೆ ಮಾಡ್ರಿ, ಆ ದಿವ್ಸ ನೋಡ್ರಿ ಎಲ್ಲಾ ಕಡೆ ಧ್ವಜನ ಹಾರ್ತಿದ್ದು. ಧ್ವಜದ ನೆಳ್ಳ ಕೂತ್ ನೀವು ಭಗವಂತರ ಪೂಜಾ ಅರ್ಚನೆ ಮಾಡ್ರಿ. ಹಂಗ ಐತಿಹಾಸ ಪಂಚಕಲ್ಯಾಣದಾಗ ಇನತಕ ವಿಶೇಷ ನೀವು ಎಂದು ನೋಡಿಲ್ಲ. ಅಂತ ಧ್ವಜದ ಪಟ್ 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 ಆವಾಜ್ ಬರ್ಬೇಕು, ಅದರ ಗಾಳಿ ನಿಮಗೆ ಬಡಿಬೇಕು. ನೀವು ಅನಂತ ಬೋಧ ಮಾಡಿದ ಕರ್ಮ ಸರಿದು ಹೋಗ್ಬೇಕು. ಅಂತ ಸಾಕ್ಷಯ ಪುಣ್ಯ ಬಂದು ಮಾಡ್ಕೊಳ್ಳಕ್ ಹೆಂಗ ಸಾಧ್ಯ ಅದ? ಇಂದು ಸಾಮಾಜಿಕವಾಗಿ ಬಾಬಾ ನಂಗೆ ಕ್ವಶನ್ ಕೊಟ್ಟಿದ್ದಾನಂತೆ. ಆ ಚಿಂತನೆ ಮೇಲೆ ನಾವು ಹಾಕಿ ನನ್ನ ಮೆಮ್ರಿ ಒಳಗೆ ಒಂದು ಚಿಂತನೆ ಪೈಕಿ ಧ್ವಜ ಬಂದದ ಅಂತ. ಅದು ಒಂದು ಧ್ವಜ ಅಲ್ಲ, ಕಮಿತ್ ಕಮಿ 9,000 ಧ್ವಜ ಭದ್ರಗಿರಿ ಒಳಗೆ ಹಾರ್ತಾವೋ. ಅಂತ ಧ್ವಜದ ಛಾಯಾದೊಳಗ ನಾವು ಪೂಜಾ ಮಾಡುತ್ತದ. ಈ ಧ್ವಜ ಮಂಟಪದ ಯಾರು ಬಂದು ಹೋಗ್ತಾರಲ್ಲ ಅವ್ರೆಲ್ಲಾರು 49 ಬೌದ್ಧೊಳಗ ಮೋಕ್ಷಕ್ಕೆ ಹೋಗ್ತಾರೋ. ಅಂತ ಭವ್ಯ ಜೀವನ, ಅಂತ ಐತಿಹಾಸಿಕ ಪಂಚಕಲ್ಯಾಣದಾಗ ಆ ಧ್ವಜದ ಗಾಡಿ ತಗೋತೈತಿ.